ಒಂದು ಮೀಟಿಂಗ್ ಸಭೆ ಬಗ್ಗೆ ಹೇಳಿ ಸರ್. ಸಭೆ ಅಂದ್ರೆ ಇವತ್ತಿನ ದಿವಸ ಜಿಲ್ಲಾ ಅಧ್ಯಕ್ಷರದು ಬದಲಾವಣೆ ಬಗ್ಗೆ ಒಂದು ಕಾಂಗ್ರೆಸ್ ಪಕ್ಷನ ಸಂಘಟನೆ ಮಾಡ್ಲಿಕ್ಕೆ ಹೈಕಮಾಂಡ್ ಅವರು ಒಂದು ಜಿಲ್ಲಾ ಅಧ್ಯಕ್ಷರನ್ನ ಎಲ್ಲ ಹೊಸಬರು ಬೇರೆಯವ್ರು ಮಾಡ್ಬೇಕು ಅಂತ ಹೇಳಿ ಮಾಡಿದ್ದಾರೆ. ಎಲ್ಲರನ್ನು ಕರೆದಿದ್ದಾರೆ, ಅವ್ರವ್ರ ಅಭಿಪ್ರಾಯ ಕೇಳಿದ್ದಾರೆ. ನಮ್ಮ ಅಭಿಪ್ರಾಯ ಕೂಡ ನಾವು ತಿಳಿಸಿದ್ದೀವಿ. ಎಲ್ಲ ಯುವಕರಿಗೆ ಮಾನ್ಯತೆ ಕೊಡಿ, ಸಂಘಟನೆ ಚೆನ್ನಾಗಾಗುತ್ತೆ ಅಂತೇಳಿ ನಾವು ಕೂಡ ಹೇಳಿದೀವಿ. ನಾವು ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಪ್ರಾಧಿಕಾರದ ಸದಸ್ಯರಾದಂತ ರಂಗಪ್ಪನವರು, ಮತ್ತೆ ಅದೇ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನದ ಮತ್ತೊಬ್ಬ ಸದಸ್ಯರಾದಂತ ನಮ್ಮ ಆತ್ಮೀಯ ಸ್ನೇಹಿತರು ಮಹೇಶ್ ಕುಮಾರ್, ಮತ್ತು ನಮ್ಮ ಭೂ ನ್ಯಾಯ ಮಂಡಳಿಯ ಸದಸ್ಯರಾದಂತಹ ಭೂ ಮಂಜೂರಾತಿ ಸದಸ್ಯರಾದಂತಹ ಶ್ರೀಧರ್ ಅವರು, ಮತ್ತು ನಮ್ಮ ಆತ್ಮೀಯ ಕೃಷಿ ಸಮಾಜ ನಿರ್ದೇಶಕರಾದಂತ ನಾಗರಾಜ್ ಅವರು, ಎಲ್ಲರೂ ಒಟ್ಟಿಗೆ ಸೇರಿ ನಾವು ಕೂಡ ಬಂದು ನಾವು ಯೂತ್ಸ್ಗೆ ಸ್ವಲ್ಪ ಮಾನ್ಯತೆ ಕೊಡಿ ಅಂತ ನಾವು ಸಭೆ ಒಳಗೆ. ಸರ್, ಬೆಂಗಳೂರು ಮಹಾನಗರ 5 ವಿಭಾಗ ಮಾಡಿದ್ದೀರಾ, ಬಟ್ ಸಿಬಿಐ ಗ್ರೇಟರ್ ಬೆಂಗಳೂರು ಅಥಾರಿಟಿ ಕಾರ್ಪೊರೇಟ್ ಎಲೆಕ್ಷನ್ ಬಹಳಷ್ಟು ಡಿಲೇನೇ ಆಗ್ತದೆ, ಅದು ತುಂಬಾ ಲೇಟ್ ಆಗ್ತಾ ಇದೆಯಲ್ಲ ಸರ್? ಅದೆಲ್ಲ ಹೈಕಮಾಂಡ್ ಅವರ ತೀರ್ಮಾನ ಅಂತ, ನಮಗೂ ಸರ್ಕಾರ ಇದೆ ಆಗ್ಬೋದು, ಮಾಡ್ತಾರೆ, ಮುಖ್ಯಮಂತ್ರಿ ಅವ್ರ ತೀರ್ಮಾನ ಅಂತ ಹೇಳ್ತಾರೆ. ಆದಷ್ಟು ಬೇಗ ಮುಗಿಸ್ತಾರೆ. ಸಚಿವ ಸಂಪುಟ ವಿಸ್ತರಣೆ ಇದು 20 ಜನಕ್ಕೆ ಸಚಿವ ಸ್ಥಾನ ಸಿಕ್ತು, ಮತ್ತೆ ಬಹಳಷ್ಟು ಹಿರಿಯರಿದ್ದು ಅವ್ರಿಗೂ ಸಿಗ್ಬೇಕಾಯ್ತು, ಎಲ್ಲ ಸ್ವಲ್ಪ ನಿರಾಸೆ ಇದೆ. ಆದ್ರೆ ಮುಂದೊಂದು ದಿನ ಅವ್ರಿಗೂ ಒಂದು ಒಳ್ಳೆ ಅವಕಾಶ ಸಿಗುತ್ತೆ. ಕಾಂಗ್ರೆಸ್ ಪಕ್ಷದಲ್ಲಿ ಎಲ್ರಿಗೂ ಹಂಚಕ್ ಆಗಲ್ಲ, ಒಬ್ರಿಗೆ ಸಿಗುತ್ತೆ, ಒಬ್ರಿಗೆ ಸಿಗಲ್ಲ. ಅದಕ್ಕೆ ಮುಂದೊಂದು ದಿನ ಅವ್ರನ್ನು ಪರಿಗಣನೆಗೆ ತಗೊಂಡು ಅವ್ರಿಗೂ ಒಂದು ನ್ಯಾಯ ಕೊಡಕ ತೀರ್ಮಾನ ಮಾಡ್ತಾರೆ ಹೈಕಮಾಂಡ್ ಅವರು. ಬಹಳಷ್ಟು ಹೊಸ ಮುಖಗಳಿದೆ, ಯುವಕರಿಗೂ ಆದ್ಯತೆ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಏನಿದೆ? ರಿಸರ್ವ್ ಶಿವಾಜಿನಗರ ಅವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದಾರೆ, ಏನ್ ಹೇಳ್ತೀರಾ? ಅದೆಲ್ಲ ಒಳ್ಳೇದಲ್ಲ, ಯಾಕಂದ್ರೆ ಒಂದು ನಗರ ಪ್ರಾಂತ್ಯದಲ್ಲಿ ಅಭಿವೃದ್ಧಿ ಮಾಡೋದಕ್ಕೆ, ಸಂಘಟನೆ ಮಾಡೋದಕ್ಕೆ, ಕಾಂಗ್ರೆಸ್ ಪಕ್ಷ ಬಲಪಡಿಸೋದಕ್ಕೆ ಒಳ್ಳೆ ಅಭಿಪ್ರಾಯ ಮಾಡಿ ಕೊಟ್ಟಿದ್ದಾರೆ. ಒಳ್ಳೇದು, ಹೊಸ ಮುಖಗಳಿಗೂ ಕೊಟ್ಟಿದ್ದಾರೆ. ಜೊತೆಗೆ ಮುಖ್ಯಮಂತ್ರಿಗಳು ಹಿಂದೆ ಅಧ್ಯಕ್ಷರು ಕೂಡ ಆಗಿದ್ರು, ಬಹಳ ಪಕ್ಷ ಸಂಘಟನೆಯಲ್ಲಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅದೇ ರೀತಿ ಈಗೂ ಕೂಡ ಈಗಿರ್ತಕ್ಕಂಥ ಅಧ್ಯಕ್ಷರು ಕೂಡ ಮಾಡ್ತಿದ್ದಾರೆ. ಸರ್ಕಾರ ಚೆನ್ನಾಗಿ ನಡ್ಕೊಂಡು ಹೋಗ್ತದೆ. ಮುಂದಿನ ದಿನ ಮತ್ತೆ ಕಾಂಗ್ರೆಸ್ ಪಕ್ಷ ಬರೋದಕ್ಕೆ ಅವಕಾಶ ಇದೆ ಸರ್. ಅದೆಲ್ಲ ನಾವು ಈಗ ಅವರೆಲ್ಲ ಹಿರಿಯರು, ಅದೆಲ್ಲ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸರ್ಕಾರಕ್ಕೆ ಬಿಟ್ಟಿದ್ದು. ನಮಗೆ ಏನಿದ್ರು ಗ್ರಾಮಾಂತರ ಪ್ರದೇಶಕ್ಕೆ ಏನಾದ್ರು ಸಂಬಂಧಪಟ್ಟ ಇದ್ರೆ ನಾವು ಕೇಳಿದ್ರೆ ಹೇಳ್ತಾರೆ.